ಒಂದು ದಟ್ಟವಾದ ಕಾಡು. ಆ ಕಾಡಿನಲ್ಲಿ ಒಂದು ಬೃಹದಾಕಾರವಾದ ಮರ ಇತ್ತು. ಆ ಮರದ ಪಕ್ಕದಲ್ಲಿ ಒಂದು ಚಿಕ್ಕ ಬಿದಿರಿನ ಮೆಳೆ ಇತ್ತು. ಆ ಬೃಹದಾಕಾರವಾದ ಮರಕ್ಕೆ ನಾನು ಶಕ್ತಿಶಾಲಿ ಹಾಗೂ ಗಾತ್ರದಲ್ಲಿ ದೊಡ್ಡವನು ಅನ್ನೋ ಅಹಂಕಾರ ಇತ್ತು. ಆ ಬಿದಿರಿನ ಮೆಳೆಯನ್ನು ನೋಡಿ ಆ ಮರ, ನೀನು ಚಿಕ್ಕ ಚಿಕ್ಕ ಗಾಳಿಗೆಲ್ಲ ಬೆಂಡಾಗ್ತೀಯಲ್ಲ, ಬಾಗ್ತೀಯಲ್ಲ, ನಿನಗೆ ನಾಚಿಕೆ ಆಗಲ್ವಾ ಅಂತ ಬಿದಿರಿನ ಮೆಳೆಯನ್ನು ನೋಡಿ ನಗ್ತಾ ಇತ್ತು. ಅದಕ್ಕೆ ಆ ಬಿದಿರಿನ ಮೇಲೆ ಶಾಂತವಾಗಿ ಉತ್ತರಿಸ್ತು, ನಾನು ಸಮಯಕ್ಕೆ ಸರಿಯಾಗಿ ಬಾಗುವುದನ್ನ ಕಲಿತಿದ್ದೇನೆ. ಅನವಶ್ಯಕ ವಿಷಯಗಳಿಗೆ ಎದೆಯೊಡ್ಡಿ ನಿಂತ್ಕೊಳ್ಳೋದು ತುಂಬಾ ಅಪಾಯಕಾರಿ. ಅದಕ್ಕಾಗಿ ನಾನು ಬಾಗ್ತೀನಿ ಅಂತ ಉತ್ತರ ಕೊಡ್ತು. ಇದನ್ನ ನೋಡಿ ಆ ಬೃಹದಾಕಾರವಾದ ಮರ ನಕ್ಕು ಸುಮ್ಮನಾಯಿತು. ಅದೇ ದಿನ ರಾತ್ರಿ ಆ ದಟ್ಟವಾದ ಕಾಡಲ್ಲಿ ಚಂಡಮಾರುತ, ಗಾಳಿ, ಮಳೆಗೆ ಇಡೀ ಕಾಡೆ ತತ್ತರಿಸಿ ಹೋಗಿತ್ತು. ಅಲ್ಲಿ ಆ ಶಕ್ತಿಯುತವಾದ ಮರ ಬುಡ ಸಮೇತವಾಗಿ ಬಿದ್ದು ನಾಶ ಆಗಿತ್ತು. ಬಿದಿರಿನ ಮೇಲೆ ಬಾಗಿ ಬೆಂಡಾಗಿ ಮಳೆಗೆ ಮೈ ಕೊಡವಿ ಸ್ಥಿರ ಸ್ಥಿತಿಯಲ್ಲಿ ಇತ್ತು. ನಾವು ಕೂಡ ನಮ್ಮ ಜೀವನದಲ್ಲಿ ಎಷ್ಟು ತಲೆ ಬಾಗ್ತೀವೋ, ಎಷ್ಟು ತಾಳ್ಮೆಯಿಂದ ವರ್ತಿಸ್ತೀವೋ, ಅಹಂಕಾರವನ್ನ ತೆಗೆದು ವಿನಯವಾಗಿ ವರ್ತಿಸ್ತೀವೋ, ನಮ್ಗೆ ಯಶಸ್ವಿ ಅನ್ನೋದು ಕಟ್ಟಿಟ್ಟ ಬುದ್ಧಿ. ಆದ್ರಿಂದ ಭಾಗಬೇಕು, ತಿಳಿದವರ ಮುಂದೆ, ತುಳಿಯುವವರ ಮುಂದೆ ಅಲ್ಲ ಅಂತ ಹೇಳ್ತಾ, ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಛಾಯಾ. ಶುಭೋದಯ. ಧನ್ಯವಾದಗಳು.